ನಿನಗಾಗಿ ಭಾಗ 10. ದಮಯಂತಿಗೆ ತುಂಬ ಹಿಂಸೆ ಆಗುತ್ತಿತ್ತು. ಈ ರೀತಿಯ ಬಟ್ಟೆಯನ್ನು ಅವಳು ಎಂದೂ ಹಾಕಿರಲಿಲ್ಲ. ಆದರೆ ವಿಕ್ರಮ್ನ ಬಲವಂತಕ್ಕೆ ಹಾಕಲೇಬೇಕಾಗಿತ್ತು. ಅದನ್ನು ಹಾಕಿದ ಮೇಲೆ ಆ ನೈಟಿಯನ್ನು ಹಾಕದೇ ಇರುವುದು ಎರಡೂ ಒಂದೇ. ತುಂಬ ಟ್ರಾನ್ಸ್ಪರೆಂಟ್ ಆಗಿತ್ತು. ಅದನ್ನು ಹಾಕಿಕೊಂಡ ಮೇಲೆ ಅವಳ ಮೈಮಾಟ ತುಂಬ ಚೆನ್ನಾಗಿ ಕಾಣುತ್ತಿತ್ತು. ಇನ್ನು ಅವನು ತಲೆ ಕೆಟ್ಟವನಂತೆ ಹಾಡುತ್ತಾನೆ. ನನ್ನನ್ನು ನೋಡಿ, ಏಕೆಂದರೆ ನಾನು ಸಹಜ ಸುಂದರಿ. ನನ್ನನ್ನು ನೋಡಿದ ಪ್ರತಿಯೊಬ್ಬರು ಅದನ್ನೇ ಹೇಳುತ್ತಿದ್ದರು. ಎಷ್ಟು ಚೆನ್ನಾಗಿದ್ದೀಯಾ, ದೇವರು ನಿನ್ನನ್ನು ಚೆನ್ನಾಗಿ ಕೆತ್ತಿದ್ದಾನೆ ಅಂತ. ಈ ರೀತಿ ಯೋಚಿಸಬೇಕಾದರೆ ಕಣ್ಣೀರು ಬರುತ್ತಿದೆ. ನನ್ನ ಸೌಂದರ್ಯ ನನಗೆ ಶಾಪ ಆಗಿದೆ. ಏನು ಮಾಡಲಿ ಅರ್ಥವಾಗುತ್ತಿಲ್ಲ. ಎಲ್ಲ ಕಡೆ ಕತ್ತಲು, ತಲೆ ಧಿಮ್ ಅಂತ ಇದೆ. ಬದುಕು ಇಷ್ಟೊಂದು ಕಷ್ಟವಾಗುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ಪುನಃ ಅವನು ಬಾಗಿಲು ಬಡಿಯುತ್ತಿದ್ದಾನೆ. ಇನ್ನೂ ಕೂಡ ನಾನು ಕಷ್ಟ ಕೊಟ್ಟರೆ ರಾತ್ರಿ ಪೂರ್ತಿ ನನಗೆ ಕಷ್ಟ ಕೊಡುತ್ತಾನೆ. ನನ್ನನ್ನು ನೋಡಿದ ತಕ್ಷಣ ಸ್ವಲ್ಪ ಹೊತ್ತು ಅವನು ಮಂಕಾದ. ನೋಡುತ್ತಲೇ ಇದ್ದಾನೆ. ನನ್ನ ಕಣ್ಣಿನಿಂದ ಕಣ್ಣೀರು ಬರುತ್ತಿದೆ. ನನ್ನ ಮುಂದೆ ಅವನ ಕೈಗಳು ಬಂತು. ನಾನು ಬೆಚ್ಚಿ ಹಿಂದೆ ಸರಿದೆ. ಆದರೆ ಅವನು ಒರಟಾದ ಕೈಗಳು ನನ್ನ ಕಣ್ಣೀರನ್ನು ಒರೆಸಿತು. ಇದೇ ಮೊದಲ ಬಾರಿ ನನ್ನ ಕಣ್ಣೀರನ್ನು ಒರೆಸಿದ್ದು. ನನಗೆ ಖುಷಿಯಾಯಿತು. ನಂತರ ಕಣ್ಣೀರು ಬರಿಸುವ ಮನುಷ್ಯ ಇವನೇ ಅಲ್ಲವೇ? ಇವನು ನನ್ನನ್ನು ಎಂದೂ ನೆಮ್ಮದಿಯಾಗಿರಲು ಬಿಡುವುದಿಲ್ಲ. ಅಕ್ಕ ಹೇಳುತ್ತಿದ್ದಳು, ಅವನು ತುಂಬ ಹೊರಟ. ಏನಾದರೂ ಒಂದು ವಿಷಯ ಹಿಡಿದುಕೊಂಡರೆ ಅದನ್ನು ಎಳೆಯುತ್ತಲೇ ಇರುತ್ತಾನೆ. ಸುಮ್ಮನೆ ಬಿಡುವುದೇ ಇಲ್ಲ ಅಂತ. ನನ್ನ ತುಟಿಗಳು ಅದರುತ್ತಿದೆ. ಅವನ ಕೈಯಿಂದ ನನ್ನ ಕೆಂಪಾದ ತುಟಿಗಳನ್ನು ಮುಟ್ಟಿದ. ಅವನ ಕಣ್ಣುಗಳಲ್ಲಿ ಕಣ್ಣನ್ನಿಟ್ಟು ಮೊದಲ ಬಾರಿ ನೋಡಿದ್ದು. ನನಗೆ ಈ ಸಲ ಅವನು ತುಂಬ ಒಳ್ಳೆಯವನು ಅಂತ ಅನಿಸಿತು. ಅವನ ಕಣ್ಣು ವಿಕಿಯ ಕಣ್ಣುಗಳ ರೀತಿ ಇದೆ. ಸ್ವಲ್ಪ ಹೊತ್ತು ನಾನು ಸೈಲೆಂಟ್ ಆಗಿಬಿಟ್ಟೆ. ಅವನು ನನ್ನನ್ನು ಬೆಡ್ಡಿನ ಹತ್ತಿರ ಕರೆದುಕೊಂಡು ಹೋದ. ವಿಕ್ರಮ್ ಅಂತ ತಿಳಿದು ನಾನು ಅವನ ಹತ್ತಿರ ಹೋಗಲು ನಿರಾಕರಿಸುತ್ತಿದ್ದೆ. ಆದರೆ ಅವನ ಕಣ್ಣಿನಲ್ಲಿ ವಿಕಿಯ ಪ್ರೀತಿ ನೋಡಿದ ಮೇಲೆ ಅವನ ಜೊತೆ ಇರಬೇಕು ಅಂತ ಅನಿಸಿತು. ನನ್ನನ್ನು ತುಂಬ ಗಟ್ಟಿಯಾಗಿ ತಬ್ಬಿಕೊಂಡು ಹಣೆಗೆ ಮುತ್ತು ಕೊಟ್ಟ. ಅವನ ಪ್ರೀತಿಯ ಮುತ್ತು ನನಗೆ ತುಂಬ ಇಷ್ಟವಾಯಿತು. ವಿಕ್ರಮ್ಗೆ ಒಂದು ಹೊಸ ರೀತಿಯ ಏನೋ ಒಂದು ರೀತಿಯ ತಿಳಿಯದ ಅನುಭವ ಆಗುತ್ತಿದೆ. ಅದೇನೋ ಅಂತ ತಿಳಿಯುತ್ತಿಲ್ಲ. ಅವಳು ನೈಟಿ ಹಾಕಿದ ಸಮಯದಿಂದ ಅವನಿಗೇ ತಿಳಿಯದೆ ಅವಳ ಮೇಲೆ ಆಕರ್ಷಣೆ ಜಾಸ್ತಿ ಆಗುತ್ತಿದೆ. ಬ್ಲ್ಯಾಕ್ ಕಲರ್ ಟ್ರಾನ್ಸ್ಪರೆಂಟ್ ನೈಟಿ ಆಗಿತ್ತು ಅದು. ನನ್ನ ಜೀವನದಲ್ಲಿ ಇಷ್ಟೊಂದು ಸುಂದರವಾದ ಹುಡುಗಿಯನ್ನು ನೋಡಿಲ್ಲ. ಯಾವ ಫಿಲ್ಮ್ ಹೀರೋಯಿನ್ ಕೂಡ ಇಷ್ಟೊಂದು ಚೆಂದ ಇಲ್ಲ ಅಂತ ತನಗೆ ತಾನು ಅಂದುಕೊಳ್ಳುತ್ತಿದ್ದ. ನಿಜವಾಗಲೂ ಎಲ್ಲರೂ ಹೇಳುವುದು ನಿಜವಾದ ಮಾತೇನೋ. ನಾನು ನಿಜವಾಗಲೂ ಅದೃಷ್ಟವಂತ ಅಂತ ಅನಿಸಿತು. ಸ್ಮಿತಾ ಯಾವಾಗಲೂ ಇವನನ್ನು ಬುಟ್ಟಿಗೆ ಹಾಕಿಕೊಳ್ಳಬೇಕು ಅಂತ ಪ್ರಯತ್ನಿಸಿದಳು. ತುಂಬ ಸಲ ಇಬ್ಬರು ಜೊತೆಯಲ್ಲಿ ಇರಬೇಕಾದಾಗ ಮೀಡಿಯಾದವರನ್ನು ಕರೆದುಬಿಟ್ಟು ನಾವಿಬ್ಬರು ಡೇಟ್ ಮಾಡುತ್ತಿದ್ದೇವೆ ಅಂತ ಸುಳ್ಳು ಪ್ರಚಾರ ಹಬ್ಬಿಸಿದಳು. ಈ ವಿಷಯ ವಿಕ್ರಮ್ಗೆ ತಿಳಿದ ನಂತರ ಅವನು ಅವಳನ್ನು ಪ್ರಶ್ನಿಸಿದಾಗ ಅವಳು, ನಾನು ನಿನ್ನನ್ನು ನಿಜವಾಗಲೂ ಪ್ರೀತಿಸುತ್ತಿದ್ದೇನೆ. ನಾನು ನಿನ್ನ ಹತ್ತಿರ ಎಷ್ಟು ಬಂದರೂ ನೀನು ದೂರ ಹೋಗುತ್ತಿದ್ದೀಯ. ವಿಧಿಯಿಲ್ಲದೆ ಈ ರೀತಿಯ ಕೆಲಸಗಳನ್ನು ಮಾಡಬೇಕಾಗಿತ್ತು. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ ಅಂತ ಮುತ್ತನ್ನು ಕೊಡಲು ಬಂದಳು. ಆಗ ನಾನು ಹೇಳಿದ್ದು ಒಂದೇ ಮಾತು, ನನ್ನ ಅಮ್ಮ ಒಪ್ಪಿದರೆ ನನಗೇನೂ ಸಮಸ್ಯೆ ಇಲ್ಲ. ನಿನಗೆ ನನ್ನ ಲೈಫ್ ಸ್ಟೈಲ್ ಎಲ್ಲ ಗೊತ್ತು. ಅಡ್ಜಸ್ಟ್ಮೆಂಟಿಗೆ ತೊಂದರೆ ಇಲ್ಲ ಅಂತ ಹೇಳಿ ನಾನು ನನ್ನ ಕೆಲಸದಲ್ಲಿ ಬ್ಯುಸಿಯಾದೆ. ಒಂದು ವಾರದ ಮೇಲೆ ಸ್ಮಿತಾ ನನ್ನನ್ನು ಮೀಟ್ ಮಾಡಲು ಆಫೀಸ್ಗೆ ಬಂದಿದ್ದಳು. ಬಂದವಳು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದಳು. ವಿಷಯ ಏನು ಅಂತ ಕೇಳಿದಾಗ ನಮ್ಮಿಬ್ಬರ ವಿಷಯವನ್ನು ನನ್ನ ತಾಯಿಯ ಬಳಿ ಪ್ರಸ್ತಾಪ ಮಾಡಿದ್ದಾಳೆ. ಆದರೆ ಅವರು ಇದಕ್ಕೆ ಒಪ್ಪಲಿಲ್ಲ. ನೀವು ಹೇಳಿದ್ದೀರಿ ಅಲ್ಲವೇ ನಿಮ್ಮ ಅಮ್ಮನ ಹತ್ತಿರ ನಮ್ಮ ಪೇರೆಂಟ್ಸ್ ಜೊತೆ ಮಾತನಾಡಿಸು ಅಂತ. ಆ ಕೆಲಸ ಮಾಡಿದೆ. ಆದರೆ ನಿಮ್ಮ ಅಮ್ಮ ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ಮಾಡುವ ಹುಡುಗಿಯರನ್ನು ನಾನು ಸೊಸೆ ಮಾಡಿಕೊಳ್ಳುವುದಿಲ್ಲ. ನನ್ನ ಸೊಸೆಯಾಗುವವಳು ಕೇವಲ ಮನೆಯಲ್ಲಿರಬೇಕು. ನಿಮ್ಮ ಅಮ್ಮ ಎಷ್ಟು ಚೀಪ್ ಮೆಂಟಾಲಿಟಿ. ಅವರು ಮಾತ್ರ ದೊಡ್ಡ ಬಿಸ್ನೆಸ್ ವುಮೆನ್. ಆದರೆ ನಾನು ಮಾತ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಇರಬೇಕಂತೆ. ನಾವಿಬ್ಬರು ಮದುವೆ ಆದ ಮೇಲೆ ಸಪ್ರೇಟ್ ಹೋಗೋಣ, ನಮ್ಮದೇ ಪ್ರಪಂಚ ಅಂತ
ಗಟ್ಟಿಯಾಗಿ ನನ್ನನ್ನು ತಬ್ಬಿಕೊಂಡಳು. ಅವಳನ್ನು ದೂರ ತಳ್ಳಿದೆ. ನನ್ನ ತಾಯಿಯ ಬಗ್ಗೆ ಇಷ್ಟೊಂದು ಮಾತನಾಡಲು ನಿನಗೆ ಅಧಿಕಾರ ಕೊಟ್ಟವರು ಯಾರು? ನನ್ನ ಅಮ್ಮ ನನಗೆ ಪ್ರಪಂಚ. ಮದುವೆ ದೊಡ್ಡ ವಿಷಯವೇನಲ್ಲ. ಅವಳು ಒಪ್ಪಿಲ್ಲವಾದರೆ ನಾನು ಒಪ್ಪುವುದಿಲ್ಲ. ನಾನು ಚಿಕ್ಕವನಾದ ದಿನದಿಂದಲೂ ನನ್ನ ಬದುಕಿನ ಪ್ರತಿ ನಿರ್ಧಾರವನ್ನು ಅವರೇ ತೆಗೆದುಕೊಳ್ಳುವುದು. ಈಗಲೂ ಕೂಡ ಅಷ್ಟೇ. ಅವಳನ್ನು ದೂರ ತಳ್ಳಿದ ತಕ್ಷಣ ಅವಳು ಅಲ್ಲೇ ಕೆಳಗಡೆ ಇದ್ದ ಚೇರ್ ಮೇಲೆ ಬಿದ್ದಳು. ಹಣೆಗೆ ಏಟಾಯಿತು. ರಕ್ತ ಸೋರಲು ಶುರುವಾಯಿತು. ಆದರೂ ಕೂಡ ಅವನು ಸಿಂಪದಿ ತೋರಿಸದೆ ಸೆಕ್ಯೂರಿಟಿಯನ್ನು ಕರೆದು ಆಫೀಸ್ನಿಂದ ಹೊರಗೆ ಹಾಕಿಸಿದ. ಅಂದಿನಿಂದ ಸ್ಮಿತಾಗೆ ನನ್ನ ಮೇಲೆ ಕೋಪ. ಫ್ರೆಂಡ್ಸ್ ಗ್ಯಾದರಿಂಗ್ ಫಂಕ್ಷನ್ ಇದ್ದಾಗ ಮಾತ್ರ ಮೀಟ್ ಮಾಡುವುದು. ತುಂಬ ಸಲ ಅವಳನ್ನು ಅವಾಯ್ಡ್ ಮಾಡಲು ಪ್ರಯತ್ನಿಸುತ್ತೇನೆ. ಕೆಲವೊಮ್ಮೆ ಆಗುವುದಿಲ್ಲ. ನಿನ್ನೆ ಬಂದವಳು ಅದಕ್ಕೆ ದಮಯಂತಿಯ ಬಳಿ ವಿಚಿತ್ರವಾದ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು. ದಮಯಂತಿ ಅಂದ ತಕ್ಷಣ ಅವಳ ಮೇಲೆ ನನಗೆ ಕೋಪ ಇನ್ನೂ ಹೆಚ್ಚಾಯಿತು. ನನ್ನ ಬದುಕನ್ನು ಹಾಳು ಮಾಡಲು ಅವಳು ಕೂಡ ಒಂದು ಕಾರಣ. ಅವಳನ್ನು ಹೇಗೆ ಸುಮ್ಮನೆ ಬಿಡಲಿ? ಸ್ಮಿತಾ ಆದರೆ ಬಾಯಲ್ಲಿ ಹೇಳಿ ಸುಮ್ಮನಾದಳು. ಆದರೆ ಇವಳು ಮಾಡಿ ತೋರಿಸಿದಳು. ನನ್ನ ಜೀವನವನ್ನು ಹಾಳು ಮಾಡಿದಳು ಅಂತ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತಿರುಚಲು ಪ್ರಯತ್ನ ಮಾಡಿದ. ಅವಳು ಜೋರಾಗಿ ಅಳಲು ಶುರು ಮಾಡಿದಳು. ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ. ನನಗೆ ನೋವು ಮಾಡಬೇಡಿ. ನಿಮ್ಮ ಕಾಲನ್ನು ಹಿಡಿದುಕೊಳ್ಳುತ್ತೇನೆ. ಅವಳು ತುಂಬ ಹೊತ್ತು ಪರದಾಡಿದ ಮೇಲೆ ಕೈಯನ್ನು ಬಿಟ್ಟೆ. ನಾನು ಕೂಗುವುದು ಇಡೀ ಮನೆಗೆ ಕೇಳಿಸಿತು. ಆದರೆ ಯಾರೂ ಬಂದಿಲ್ಲ. ಅಲ್ಲೇ ಕೆಳಗೆ ಕೂತಿದ್ದು ಅಳಲು ಶುರು ಮಾಡಿದೆ. ಆದರೆ ಅವನು ಅಷ್ಟೇ ಬಿಡಲಿಲ್ಲ. ನನ್ನ ಕೂದಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಎಳೆಯುತ್ತಿದ್ದಾನೆ. ನನಗೆ ಇನ್ನೂ ನೋವಾಗುತ್ತಿದೆ. ನಾನು ರೆಡಿಯಾಗಿದ್ದಾಗ ನನ್ನನ್ನು ನೋಡಿ ಖುಷಿಯಾದ ಅಂತ ಅಂದುಕೊಂಡೆ. ಈಗ ನೋಡಿದರೆ ಈ ರೀತಿ ನೋವು ಮಾಡುತ್ತಿದ್ದಾನೆ. ನಾರ್ಮಲ್ ಮನುಷ್ಯ ಇವನು ಅಲ್ಲವೇ ಅಲ್ಲ. ಒಂದೊಂದು ಸಲ ಒಂದೊಂದು ರೀತಿ ಹಾಡುತ್ತಾನೆ. ಅವನು ಕೂದಲನ್ನು ಎಳೆಯುತ್ತಿರುವುದರಿಂದ ತಲೆಯೆಲ್ಲ ನೋವುತ್ತಿದೆ. ಪ್ಲೀಸ್ ನನ್ನನ್ನು ಬಿಟ್ಟು ಬಿಡಿ ಅಂತ ಕಾಲನ್ನು ಹಿಡಿದುಕೊಂಡೆ. ಆದರೂ ಕೂಡ ಅವನು ಬಿಡುತ್ತಿಲ್ಲ. ದಮಯಂತಿ ವಿಕ್ರಮ್ನ ಕಾಲನ್ನು ಹಿಡಿದುಕೊಂಡಿದ್ದಾಗ ಸಡನ್ನಾಗಿ ವಿಕ್ರಮ್ಗೆ ಅವಳ ಬಿಳಿಯಾದ ಬೆನ್ನು ಕಾಣಿಸಿತು. ತುಂಬ ಆವೇಶದಿಂದ ಅವನು ಅವಳ ಬೆನ್ನಿನ ಭಾಗದ ನೈಟಿಯನ್ನು ತುಂಬ ಉದ್ವೇಗದಿಂದ ಅಮಾನುಷವಾಗಿ ಹರಿದು ಹಾಕಿದ. ಅವಳು ಬೆಚ್ಚಿಬಿದ್ದಳು. ಕಣ್ಣಿನಿಂದ ಕಣ್ಣೀರು ಜೋರಾಗಿ ಬರುತ್ತಿತ್ತು. ಅದರ ಜೊತೆಗೆ ನನ್ನ ಮಾನವನ್ನು ಕಾಪಾಡಿಕೊಳ್ಳಬೇಕಿತ್ತು. ಇವನ ಜೊತೆ ಬದುಕನ್ನು ಹಂಚಿಕೊಳ್ಳುವುದಕ್ಕಿಂತ ಬದುಕು ಮುಗಿಸಿಕೊಳ್ಳುವುದು ಮೇಲೋ ಅನ್ನುವ ಆಲೋಚನೆ ಜಾಸ್ತಿ ಆಯಿತು. ಇವನು ಹಿಂದೆ ನೈಟಿಯನ್ನು ಹರಿದ. ನನ್ನ ಬೆನ್ನಿನ ಮೇಲೆ ಅವನ ಉಗುರುಗಳಿಂದ ಗೀಚಲು ಶುರು ಮಾಡಿದ. ಅದು ತುಂಬ ನೋವು ಬರುತ್ತಿತ್ತು. ನನಗೆ ತುಂಬ ನೋವಾದರೆ ಅವನಿಗೆ ಖುಷಿಯಾಗುತ್ತದೆ ಅಂತ ಹೇಳಿದ. ಅಯ್ಯೋ, ಏನು ಮಾಡಲಿ, ದಾರಿ ಕಾಣದಾಗಿದೆ. ಹುಲಿಯ ಬೋನಿಗೆ ಬಂದು ತಗುಲಿ ಹಾಕಿಕೊಂಡಿದ್ದೇನೆ. ನನ್ನ ಕಿರುಚಾಟ, ನನ್ನ ಕಣ್ಣೀರು ನಿರಂತರವಾಗಿ ನಡೆಯುತ್ತಿದೆ. ಆದರೆ ಅದಕ್ಕೆ ಪ್ರತಿಕ್ರಿಯೆ ಯಾರೂ ನೀಡುತ್ತಿಲ್ಲ. ಅಂದರೆ ಮನೆಯ ಉಳಿದ ಸದಸ್ಯರು ಸಹಾಯ ಮಾಡುತ್ತಿಲ್ಲ. ಯಾರೂ ಮಾಡುವುದಿಲ್ಲವೇನೋ. ಭಯದಿಂದ ನಾನು ದೂರ ಸರಿದೆ. ಅವನು ನನ್ನ ಹತ್ತಿರ ಬರುತ್ತಿದ್ದಾನೆ. ದೂರ ಅಂದರೆ ತುಂಬ ದೂರ. ಹೋದರೂ ಕೂಡ ಅವನು ಬಿಡುತ್ತಿಲ್ಲ. ನನ್ನ ಹಿಂದೆ ಹಿಂದೆ ಬರುತ್ತಿದ್ದಾನೆ. ಅವನು ಹೇಳುತ್ತಾನೆ, ಹಿಂದೆ ಇರುವ ನೈಟಿ ಹರಿದು ಹಾಕಿದೆ. ಈಗ ಮುಂದೆ ಇರುವ ನೈಟಿಯನ್ನು ಹರಿಯುತ್ತೇನೆ. ನಾನು ನನ್ನ ಎದೆಗಳನ್ನು ಮುಚ್ಚಿಕೊಂಡು ಅವನಿಂದ ದೂರ ಹೋಗಲು ಪ್ರಯತ್ನಿಸುತ್ತಿದ್ದೇನೆ. ಎಷ್ಟು ದೂರ ಹೋದರೂ ಈ ರೂಮಿನಿಂದ ಹೊರಗಡೆ ಹೋಗಲು ಸಾಧ್ಯವೇ ಇಲ್ಲ. ಬಾತ್ರೂಮ್ಗೆ ಹೋದರೂ ಕಷ್ಟ. ಎಷ್ಟು ಕೈ ಮುಗಿದರೂ, ಎಷ್ಟು ಕಾಲಿಗೆ ಬಿದ್ದರೂ ಅವನಲ್ಲಿ ಕರುಣೆ ಬರುವುದಿಲ್ಲ. ವಿಧಿಯಿಲ್ಲದೆ ನನ್ನನ್ನು ನಾನು ಕಾಪಾಡಿಕೊಳ್ಳಬೇಕು. ಪ್ರಯತ್ನಿಸುತ್ತಿದ್ದೇನೆ. ಇವನ ವಿಚಿತ್ರ ಆಟಗಳು 2 ದಿನದಿಂದ ಸಾಕಾಗಿ ಬಿಟ್ಟಿದೆ. ನನಗೆ ಕಂಡ ದೇವರನ್ನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಸಡನ್ನಾಗಿ ಅವನ ಫೋನ್ ನಿರಂತರವಾಗಿ ರಿಂಗ್ ಆಗುತ್ತಿದೆ. ಮೊದಲು ಅವನು ಎತ್ತಲಿಲ್ಲವಾದರೂ ನೆಕ್ಸ್ಟ್ ಕಾಲ್ ಅವರ ಅಮ್ಮನದು ಬಂತು. ರಿಂಗ್ ಟೋನ್ ತಾಯಿಗೆ ಸಂಬಂಧಪಟ್ಟ ಆಗಿದ್ದರಿಂದ ಅವರ ತಾಯಿ ಕಾಲನ್ನು ಮಾಡಿದ್ದಾರೆ ಅಂತ ಹೋಗಿ ತೆಗೆದುಕೊಂಡ.
ತಾಯಿ ಜೊತೆ ಮಾತನಾಡಬೇಕಾದರೆ ತುಂಬ ಪೊಲೈಟಾಗಿ ಇರುತ್ತಾನೆ. ಇದ್ದಕ್ಕಿದ್ದಂತೆ ಇವನ ಮುಖ ತುಂಬ ಸೀರಿಯಸ್ ಆಯಿತು. ನನ್ನ ಕಡೆ ತಿರುಗಿ ಕೂಡ ನೋಡದೆ ಹೊರಗೆ ಹೋದ. ದೇವರು ನನ್ನನ್ನು ಕಾಪಾಡಿದ ಅಂತ ಅಂದುಕೊಂಡು ಅಲ್ಲೇ ಸೋಫಾದ ಮೇಲೆ ಮಲಗಿದೆ. ಹಾಸಿಗೆ ಮೇಲೆ ಇದ್ದ ಬೆಡ್ಶೀಟಿಂದ ನನ್ನನ್ನು ನಾನು ಸಂಪೂರ್ಣವಾಗಿ ಕವರ್ ಮಾಡಿಕೊಂಡೆ. ನೈಟಿ ತೆಗೆದರೆ ಪುನಃ ಬಂದು ಅವನು ನನಗೆ ನರಕ ತೋರಿಸುತ್ತಾನೆ ಅನ್ನುವ ಭಯ ಇತ್ತು. ಅಲ್ಲೇ ಇದ್ದ ಜಾಕೆಟನ್ನು ಹಾಕಿಕೊಂಡೆ. ನೈಟಿ ಹಿಂದೆ ಹರಿದಿರುವುದು ಏನೂ ಕಾಣುವುದಿಲ್ಲ. ಮುಂದೆ ಟ್ರಾನ್ಸ್ಪರೆಂಟ್ ಆಗಿ ದೇಹದ ಎಲ್ಲ ಭಾಗ ಕಾಣುತ್ತಿದೆ. ಮಾತನಾಡದೆ ನಾನು ಸೋಫಾದ ಮೇಲೆ ಮಲಗಿದೆ. ಅವನು ಸದ್ಯಕ್ಕೆ ಬರುವುದು ಬೇಡ ರೂಮಿಗೆ ಅನ್ನುವ ಪ್ರಾರ್ಥನೆ ಇತ್ತು. ಹಾಗೆ ದಮಯಂತಿ ಚೆನ್ನಾಗಿ ನಿದ್ರೆಗೆ ಜಾರಿದಳು. ಈ ದುಃಖದಲ್ಲೂ ಅವಳಿಗೆ ನಿದ್ರೆ ಮೊದಲಿನಿಂದಲೂ ಅವಳು ಅದೇ ರೀತಿ. ಎಷ್ಟೇ ಕಷ್ಟವಿದ್ದರೂ ನೋವಿದ್ದರೂ ಅದನ್ನು ಅನುಭವಿಸುವುದಿಲ್ಲ. ನಿದ್ರೆ ಮಾಡಿಬಿಡುತ್ತಾಳೆ. ಆಗ ಅವಳ ನೋವೆಲ್ಲ ಮರೆತು ಹೋಗುತ್ತದೆ. ಅವಳ ಒಂದು ನಿಯಮ, ನನಗೆ ಯಾರೂ ಇಲ್ಲ. ನನ್ನನ್ನು ಪ್ರೀತಿಸಲು, ನನ್ನನ್ನು ಹಾರೈಸಲು, ಸಮಾಧಾನ ಮಾಡಲು. ಅದಕ್ಕೆ ನನ್ನನ್ನೇ ನಾನೇ ಪ್ರೀತಿಸುತ್ತೇನೆ, ಹಾರೈಸುತ್ತೇನೆ, ಸಮಾಧಾನ ಮಾಡಿಕೊಳ್ಳುತ್ತೇನೆ ಅಂತ ಪ್ರತಿ ಬಾರಿ ತನಗೆ ತಾನು ಪ್ರಾಮಿಸ್ ಮಾಡಿಕೊಳ್ಳುತ್ತಿದ್ದಳು. ಈಗಲೂ ಕೂಡ ವಿಕ್ರಮ್ ಕೊಡುತ್ತಿರುವ ಕಷ್ಟದಲ್ಲಿ ಅವಳು ಪ್ರಪಂಚವನ್ನು ಬಿಟ್ಟು ಹೊರಟು ಹೋಗಬೇಕಿತ್ತು. ಬೇರೆಯವರು ಆದರೆ ಅದೇ ಕೆಲಸ ಮಾಡುತ್ತಿದ್ದರು. ಆದರೆ ಇವಳು ಎಷ್ಟೇ ಕಷ್ಟವಾದರೂ ಆ ಕಷ್ಟಗಳನ್ನು ಅನುಭವಿಸುತ್ತಿದ್ದಾಳೆ ಹೊರತು ಆ ರೀತಿಯ ನಿರ್ಧಾರ ಮಾಡಿಲ್ಲ. ಏಕೆಂದರೆ ಚಿಕ್ಕಂದಿನಿಂದ ಅವಳು ತನ್ನ ಚಿಕ್ಕಮ್ಮನ ಹತ್ತಿರ ಚಿಕ್ಕ ಚಿಕ್ಕ ವಿಷಯಕ್ಕೆ ಒಡಿಸಿಕೊಳ್ಳುವುದು, ಬರೆ ಹಾಕಿಸಿಕೊಳ್ಳುವುದು, ಊಟ ತಿನ್ನದೆ ಹಸಿದುಕೊಂಡು ಇರುವುದು ಇವೆಲ್ಲ ಸಾಮಾನ್ಯವಾಗಿ ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕಾಗಿ ಅವಳು ತನಗೆ ತಾನು ಹೇಳಿಕೊಳ್ಳುತ್ತಿದ್ದಾಳೆ, ನನಗೂ ಒಳ್ಳೆಯ ದಿನ ಬರುತ್ತದೆ, ಇಷ್ಟು ಬೇಗ ನಾನು ಸೋಲಬಾರದು. ಆದರೆ ಕಣ್ಣಿನಿಂದ ಮಾತ್ರ ಕಣ್ಣೀರು ಬರುತ್ತಲೇ ಇದೆ. ಮುಂದಿನ ದಾರಿ ತಿಳಿಯದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.